ಬರ್ತಕ್ಕಂಥ ತಾತ್ವಿಕ ಅಧ್ಯಾಯ 1 ದೈಹಿಕ ಶಿಕ್ಷಣದ ಪ್ರಯೋಜನಗಳು ಎಂತಕ್ಕಂಥ ಪಾಠವನ್ನು ನಾವು ನೋಡೋಣ. ಈಗ ಪಾಠಕ್ಕಿಂತ ಮುಂಚಿತವಾಗಿ ನಾವು ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ವಿಷಯಗಳನ್ನ ನೋಡೋಣ. ದೈಹಿಕ ಶಿಕ್ಷಣವು ನಾವು ಪಠ್ಯಕ್ರಮಗಳು ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಿಷಯಗಳು, ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಿಷಯಗಳನ್ನ ನಾವು ಮಾನಸಿಕವಾಗಿ ಏನ್ ಮಾಡ್ತೀವಿ, ತಿಳ್ಕೊಂತೀವಿ. ಅದೇ ರೀತಿಯಾಗಿ ನಾವು ದೈಹಿಕವಾಗಿ ನಾವು ತಿಳ್ಕೋಬೇಕಾದ್ರೆ ನಾವು ಮಾನಸಿಕ ಮತ್ತು ದೈಹಿಕ ದಾಢ್ಯತೆಯನ್ನ ಬೆಳೆಸ್ಕೊಳ್ಳೋಕ್ಕಾದ್ರೆ ನಾವೇನ್ ಮಾಡಬೇಕು, ದೈಹಿಕ ಶಿಕ್ಷಣವನ್ನು ನಾವು ಪಡೆಯಲೇಬೇಕಾಗುತ್ತದೆ. ಹಾಗಾಗಿ ನಾವು ಈಗ ನಿಮಗೆ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನೀವು ಯಾವ ರೀತಿಯಲ್ಲಿ ಇರಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡಲ್ಲೂ ಕೂಡ ನೀವು ಸದೃಢರಾಗಿರ್ಬೇಕು. ಹೌದಾ? ಆಟಗಳನ್ನ ಆಡಬೇಕು ಅಂತಂದ್ರೆ ಬರೀ ಮಾನಸಿಕವಾಗಿ ನೀವು ಸದೃಢರಾದ್ರೆ ಸಾಧ್ಯ ಆಗುತ್ತಾ? ಏನಾಗಿರ್ಬೇಕು, ದೈಹಿಕವಾಗಿಯೂ ಕೂಡ ನೀವು ಸದೃಢರಾಗಿರ್ಬೇಕು. ಹಾಗಾಗಿ ನಾವು ಇವತ್ತು ದೈಹಿಕ ಶಿಕ್ಷಣದ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ. ದೈಹಿಕ ಶಿಕ್ಷಣದ ಪ್ರಯೋಜನಗಳು ಅಧ್ಯಾಯ 1. ದೈಹಿಕ ಶಿಕ್ಷಣದಲ್ಲಿ ನಾವು ಮೊದಲನೇದಾಗಿ ಶಾಲಾ ಹಂತದಲ್ಲಿ ಏನನ್ನ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳನ್ನ ನಾವು ತಿಳ್ಕೊಳ್ತೀವಿ. ಅದರಿಂದ ಏನಾಗುತ್ತೆ, ಮಾನಸಿಕವಾಗಿ ನಮಗೆ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ನಾವು ಅದು ಸಹಕಾರಿಯಾಗುತ್ತದೆ. ಬರೀ ಪಠ್ಯಕ್ರಮವನ್ನ ನಾವು ಅಭ್ಯಾಸ ಮಾಡುವುದರಿಂದ ಏನು ಮಾನಸಿಕವಾಗಿ ನಮಗೆ ಅಭಿವೃದ್ಧಿಯನ್ನ ಪಡೆಯಲಿಕ್ಕೆ ಅದು ಸಹಕಾರಿಯಾಗುತ್ತದೆ. ಅದೇ ರೀತಿಯಾಗಿ ನಾವು ಈ ದೈಹಿಕವಾಗಿ ನಾವು ಸಮರ್ಪಕವಾಗಿ ದೈಹಿಕವಾಗಿ ಬೆಳವಣಿಗೆಯನ್ನ, ಒಂದು ದೈಹಿಕ ದಾಢ್ಯತೆಯನ್ನ ಬೆಳೆಸ್ಕೋಬೇಕು ಅಂತ ಆದ್ರೆ ನಾವು ಏನ್ ಮಾಡ್ಬೇಕು, ದೈಹಿಕ ಶಿಕ್ಷಣವನ್ನು ಕೂಡ ನಾವು ಪಡಿಬೇಕಾಗುತ್ತೆ. ಹೌದಾ? ಮಾನಸಿಕವಾಗಿ ನಾವು ಅಭಿವೃದ್ಧಿಯನ್ನ ಹೊಂದಬೇಕಾದ್ರೆ ನಾವು ಪಠ್ಯಕ್ರಮವನ್ನ ಹೇಗೆ ಅಭ್ಯಾಸ ಮಾಡ್ತೀವೋ ಅದೇ ರೀತಿಯಾಗಿ ನಾವು ದೈಹಿಕವಾಗಿ ದಾಢ್ಯತೆಯನ್ನ ಪಡಿಬೇಕು ಅಂತಂದ್ರೆ ನಾವು ದೈಹಿಕ ಶಿಕ್ಷಣ ನಮಗೆ ಬೇಕೇ ಬೇಕು. ಅದು ಆ ಒಂದು ನಿಟ್ಟಿನಲ್ಲಿ ಇದು ನಮಗೆ ಸಹಕಾರವನ್ನ ಕೊಡುತ್ತದೆ. ಯಾವುದು? ದೈಹಿಕ ಶಿಕ್ಷಣ. ಯಾವುದು? ದೈಹಿಕ ಶಿಕ್ಷಣ. ಹಾಗಾದ್ರೆ ಮುಂದೆ ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ಹಂತ ಹಾಗೂ ಮತ್ತೆ ಪ್ರೌಢ ಹಂತ, ಮುಂದೆ ಕಾಲೇಜು, ಎಲ್ಲಾ ಹಂತದಲ್ಲಿಯೂ ಕೂಡ ಈ ಒಂದು ದೈಹಿಕ ಶಿಕ್ಷಣ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗವಾಗಿದೆ. ದೈಹಿಕ ಶಿಕ್ಷಣವು ಪ್ರಾಥಮಿಕ, ಪ್ರೌಢ ಮತ್ತೆ ಕಾಲೇಜು ಹಂತಗಳಲ್ಲಿಯೂ ಕೂಡ ಇದು ಒಂದು ದೈಹಿಕ ಶಿಕ್ಷಣ ಒಂದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನೆಕ್ಸ್ಟ್, ದೈಹಿಕ ಶಿಕ್ಷಣ ಜೀವನದುದ್ದಕ್ಕೂ ಕೂಡ ನಾವು ಆರೋಗ್ಯಕರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಅನುಭವಿಸ್ಬೇಕಾದ್ರೆ, ಆರೋಗ್ಯದುದ್ದಕ್ಕೂ ನಾವು ಏನ್ ಮಾಡ್ಬೇಕಂದ್ರೆ ದೈಹಿಕವಾಗಿ ಚಟುವಟಿಕೆಗಳನ್ನ ನಾವು ಅನುಭವಿಸೋದು ಅಂತಂದ್ರೆ ಆಡ್ಬೇಕಾದ್ರೆ, ನಾವು ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ನಮಗೆ ಏನು ಬೇಕು ಅಂತಕ್ಕಂಥದ್ದು ಜ್ಞಾನ. ಏನ್ ಬೇಕು? ಜ್ಞಾನ ಬೇಕಾಗುತ್ತೆ. ಮತ್ತೆ ಕೌಶಲ. ಯಾವುದೇ ಒಂದು ಆಟವನ್ನ ಆಡ್ಬೇಕಾದ್ರೆ ನಮಗೆ ಕೌಶಲ್ಯಗಳು ಬೇಕೇ ಬೇಕು. ಜ್ಞಾನ, ಕೌಶಲ ಮತ್ತು ದಿಟ್ಟತನವುಳ್ಳ ದೈಹಿಕವಾಗಿ ಸುಸಜ್ಜಿತ ವ್ಯಕ್ತಿಗಳನ್ನು ಕೂಡ ಇದು ದೈಹಿಕ ಶಿಕ್ಷಣವು ಕಲಿಸುತ್ತದೆ ಅಂತಕ್ಕಂಥದ್ದು. ದೈಹಿಕ ಶಿಕ್ಷಣದಿಂದ ನಾವು ಸುಶಿಕ್ಷಿತರಾಗಿ ಒಂದು ಜೀವನವನ್ನ ಮಾಡಲಿಕ್ಕೆ ಇದು
ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ದೈಹಿಕ ಶಿಕ್ಷಣದ ಬರ್ತಕ್ಕಂಥ ಪ್ರಯೋಜನಗಳು ಯಾವ್ಯಾವು? ನಾವು ಇಲ್ಲಿ 10 ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಿಳ್ಕೋಬಹುದು. ಈಗ ಒಂದನೇದಾಗಿ ನಮಗೆ ದೈಹಿಕ ಶಿಕ್ಷಣದಲ್ಲಿ ದೈಹಿಕ ದಾರ್ಢ್ಯತೆ ಅಂತಂದ್ರೆ ಇದೆ ನೋಡಿ. ಈ ರೀತಿಯಾಗಿ ನಾವು ದೈಹಿಕವಾಗಿ ಒಂದು ದಾರ್ಢ್ಯತೆಯನ್ನ ಹೊಂದಲಿಕ್ಕೆ ಈ ದೈಹಿಕ ಶಿಕ್ಷಣ ನಮಗೆ ಪೂರಕವಾಗಿದೆ. ನಾವು ಯಾವುದೇ ಆಟ ಆಗಿರಬಹುದು, ಏನೇ ಕೆಲಸವನ್ನ ಮಾಡಬಹುದು, ನಮ್ಮಲ್ಲಿ ಒಂದು ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆ ಇಲ್ಲ ಅಂತಂದ್ರೆ ನಾವು ಈ ಮಾನಸಿಕವಾಗಿ ಅಷ್ಟೇ ಅಭಿವೃದ್ಧಿಯಾಗಿದ್ರೆ ನಾವು ಎಲ್ಲದರಲ್ಲೂ ಭಾಗವಹಿಸಕ್ಕೆ ಆಗೋದಿಲ್ಲ. ಹೌದಲ್ಲ? ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಅಂತಕ್ಕಂಥದ್ದು. ಸದೃಢವಾದ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತೆ ಅಂತ. ಈ ರೀತಿಯಾಗಿ ಸದೃಢವಾಗಿದ್ರೆ, ನಾವು ಸದೃಢರಾಗಿದ್ರೆ ಮಾತ್ರ ನಮ್ಮ ದೇಹ ಸದೃಢವಾಗಿದ್ರೆ ಮಾತ್ರ ನಾವು ನಮ್ಮ ಮನಸ್ಸು ಕೂಡ ಸದೃಢವಾಗಿ ಇರುತ್ತೆ. ಎಲ್ಲದರಲ್ಲೂ ಕೂಡ ನಾವು ಪಾಠಗಳಲ್ಲಿ ಆಗಿರ್ಬೋದು, ಆಟಗಳಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಭಾಗವಹಿಸಲಿಕ್ಕೆ ನಮಗೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಈಗ ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ನಾವು 10 ಪ್ರಯೋಜನಗಳನ್ನ ನಾವು ನೋಡೋಣ. ಮೊದಲನೇದಾಗಿ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಇಲ್ಲಿ ನೋಡ್ಬೋದು ನೀವು ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಪ್ರಯೋಜನಗಳು ಯಾವ್ಯಾವು ಅಂತಕ್ಕಂಥದ್ದು. ಒಂದನೇದಾಗಿ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಒಂದನೇದು ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ಎರಡನೇದಾಗಿ ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಮೂರನೇದಾಗಿ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನಾಲ್ಕನೇದಾಗಿ ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ನೆಕ್ಸ್ಟ್ ಐದನೇದು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಆಮೇಲೆ ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. ನೆಕ್ಸ್ಟ್ ಏಳನೇದು ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. 8 ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. 9ನೇದು ಬಿಡುವಿನ ವೇಳೆ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. 10ನೇದಾಗಿ ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುತ್ತದೆ. ಈ 10 ಅಂಶಗಳನ್ನ ನಾವು ಈ ದೈಹಿಕ ಶಿಕ್ಷಣದಲ್ಲಿ ಆಗ್ತಕ್ಕಂಥ ಪ್ರಯೋಜನಗಳು ಗೊತ್ತಾಯ್ತಾ? ಈಗ ಹಂಗಾದ್ರೆ ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ. ದೈಹಿಕ ದಾರ್ಢ್ಯತೆ ಅಂತಂದ್ರೇನು? ದೈಹಿಕ ದಾರ್ಢ್ಯತೆಯನ್ನ ಹೆಚ್ಚಿಸುತ್ತದೆ ದೈಹಿಕ ಶಿಕ್ಷಣ. ಅಂದ್ರೆ ದೈಹಿಕ ದಾರ್ಢ್ಯತೆ ಅಂತಂದ್ರೆ ಏನೇನನ್ನ ನಾವು ಒಳಗೊಂಡಿರ್ಬೇಕು ಅಂತಂದ್ರೆ ನಾವು ಕಷ್ಟ ಸಹಿಷ್ಣುತೆ, ನೆಕ್ಸ್ಟ್ ಸ್ನಾಯುಗಳ ಬಲ, ಮೈಮಡಿತ ಮತ್ತು ದೇಹ ಸಂಯೋಜನೆ ಅಥವಾ ನರ ಸಂಯೋಜನೆ, ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಒಳಗೊಂಡಿರಬೇಕು. ದೈಹಿಕ ದಾರ್ಢ್ಯತೆ ಅಂತಂದ್ರೆ ಕಷ್ಟ ಸಹಿಷ್ಣುತೆ. ಸಪೋಸ್ ಈಗ ನಾವು ರನ್ನಿಂಗ್ ರೇಸ್ ಮಾಡ್ತೀವಿ. ನೀವು 100 ಮೀಟರ್ ವೇಗದ ಓಟ, 100 ಮೀಟರ್ ವೇಗದ ಓಟ, ಹೌದಾ? ನಂತರ 200 ಮೀಟರ್. ಈ ರೀತಿಯಾಗಿ ನಾವು ನಿಮಗೆ ಓಡಿಸಿದಾಗ ನೀವು ಏನ್ ಮಾಡ್ತೀರಾ? ಎಷ್ಟೋ ಜನ ಸುಸ್ತಾಗ್ತೀರಾ. ಕೆಲವೊಬ್ಬರಿಗೆ ಬೇಗ ಸುಸ್ತಾಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಕಡಿಮೆ ಸುಸ್ತಾಗುತ್ತೆ, ಹೌದಾ? ಅದನ್ನ ತಡ್ಕೊಳ್ತಕ್ಕಂತ ಶಕ್ತಿಯನ್ನ ನಾವು ಈ ಒಂದು ಅಭ್ಯಾಸ ಮಾಡುವುದರಿಂದ, ಈ ಒಂದು ದೈಹಿಕ ಶಿಕ್ಷಣದಿಂದ ಎಂಥ ಒಂದು ಕಷ್ಟ ಸಹಿಷ್ಣುತೆ ಬಂದರೂ ಕೂಡ ಅದನ್ನ ನಾವು ಮಾಡ್ತಾ ಹೋದಂಗೆಲ್ಲ ಅದನ್ನ ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಸ್ನಾಯುಗಳ ಬಲ. ನಾವು ಈ ರೀತಿಯಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಗೆ ಏನಾಗುತ್ತೆ? ಸ್ನಾಯುಗಳ ಬಲವನ್ನ ನಾವು ಪಡ್ಕೋಬಹುದು. ನೆಕ್ಸ್ಟ್ ದೇಹ ಸಂಯೋಜನೆ ಅಥವಾ ನರ ಸಂಯೋಜನೆ.
ನಮ್ಮಲ್ಲಿರ್ತಕ್ಕಂಥ ಒಂದು ನರ ಸಂಯೋಜನೆಗಳು ಬಲಗೊಳ್ಳುತ್ತವೆ. ಈ ನರ ಸಂಯೋಜನೆಗಳು ಯಾರಲ್ಲಿ ಬಲವಾಗಿ ನೀವು ಅಭ್ಯಾಸ ಸಂಯೋಜನೆ ಇರುತ್ತೆ, ಹೆಚ್ಚಿನ ಒಂದು ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತೀರಾ ಅವರು ತುಂಬಾ ಆಕ್ಟಿವ್ ಆಗಿರ್ತೀರಾ, ತುಂಬಾ ಆಕ್ಟಿವ್ ಆಗಿ ತುಂಬಾ ಲವಲವಿಕೆಯಿಂದ ಇರ್ತೀರಾ ಅಂತಕ್ಕಂಥದ್ದನ್ನ ನಾವು ಈ ಒಂದು ದೈಹಿಕ ದಾಢ್ಯತೆಯನ್ನ ನೋಡಬಹುದು. ಎರಡನೇದಾಗಿ ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಅಂತಂದ್ರೆ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನ ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಹೊಂದುವಂತೆ ನೋಡಿಕೊಳ್ಳುವುದು, ಮತ್ತೆ ರಕ್ತದೊತ್ತಡವನ್ನ ಇದು ನಿಯಂತ್ರಣದಲ್ಲಿರುವುದು. ನಮಗೆ ಸ್ವಲ್ಪ ವಯಸ್ಸಾಯ್ತು ಅಂತಂದ್ರೆ 35ರಿಂದ 40 ವರ್ಷ ಆಯ್ತು ಅಂದ ತಕ್ಷಣ ನಮ್ಮಲ್ಲಿ ಏನಾಗುತ್ತೆ, ಅನೇಕ ರೋಗಗಳು ಶುರುವಾಗ್ತವೆ. ಹೌದಾ? ನಿಮ್ಮ ಮನೆಯಲ್ಲಿ ಈಗ ಸ್ವಲ್ಪ ವಯಸ್ಸಾದ್ರ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅವರಿಗೆ ಕೆಲವೊಂದು ರೋಗಗಳನ್ನ ನೀವು ನೋಡ್ತೀವಿ ವಯಸ್ಸಾದ ಮೇಲೆ ದೀರ್ಘಕಾಲಿಕವಾಗಿ. ಅವು ಯಾವ ರೋಗಗಳು ಹೇಳ್ರಿ? ಯಾವುದು? ಬಿಪಿ ಮತ್ತೆ ಶುಗರ್. ನೆಕ್ಸ್ಟ್ ಬೇರೆ ಬೇರೆ ಕಾಯಿಲೆಗಳನ್ನ ನಾವು ನೋಡಬಹುದು. ಅದರಲ್ಲಿ ದೀರ್ಘವಾಗಿರ್ತಕ್ಕಂಥವು ಬಿಪಿ, ಶುಗರ್. ನೆಕ್ಸ್ಟ್ ಸ್ಥೂಲಕಾಯ ಅಂತ ಒಂದು ಬರುತ್ತೆ, ಬೊಜ್ಜು ಬಂದಿರುತ್ತಲ್ಲ ಅದು ಸ್ಥೂಲಕಾಯ. ಇಂತಹ ಒಂದು ನಾವು ರೋಗಗಳನ್ನ ನೋಡಬಹುದು. ಈ ಬಿಪಿ ಅಂತ ಹೇಳಿ, ಹೌದಾ? ಈ ಬಿಪಿ ಅಂತಕ್ಕಂಥದ್ದು ಅಂದ್ರೆ ಬಿಪಿ ಅಂತಂದ್ರೆ ರಕ್ತದೊತ್ತಡ. ಬಿಪಿ ಅಂದ್ರೆ ಏನದ? ರಕ್ತದೊತ್ತಡ. ಇದನ್ನ ನಮಗೆ ರಕ್ತದೊತ್ತಡ ಆಗಿರ್ಬೋದು, ಶುಗರ್ ಆಗಿರ್ಬೋದು, ನಮಗೆ ಯಾಕೆ ಬರುತ್ತೆ ಅದು? ಬಿಪಿ ಶುಗರ್ ನೋಡು, ಬಿಪಿ ಇದೆ ಶುಗರ್ ಇದೆ ಅಂತ ಹೇಳಲ್ಲ. ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಮಾನಸಿಕವಾಗಿ ನಾವು ನೊಂದಾಗ, ನಮಗೆ ಮಾನಸಿಕ ಚಿಂತೆಗಳು ಹೆಚ್ಚಾದಾಗ ನೀವೀಗ ಹೇಳ್ತಿರ್ತೀರಿ, ಯಾಕ ಅವ್ರಿಗೆ ಬಿಪಿ ಬಂತು ಅಂತ ಹೇಳ್ತಾರೆ. ಹೌದಲ್ಲ? ಮಾನಸಿಕವಾಗಿ ಸ್ಟ್ರೆಸ್ ಅವ್ರಿಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಬಿಪಿ. ಆಮೇಲೆ ಆಹಾರ ಪದಾರ್ಥಗಳಿಂದ ನಾವು ತಿಂತಕ್ಕಂಥ ಆಹಾರಗಳು ಸರಿಯಾದ ರೀತಿಯಲ್ಲಿ ಆಹಾರಗಳು ನಾವು ತಿಂದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತೆ ಅವುಗಳನ್ನ ನಾವು ಸರಿಯಾಗಿ ಜೀರ್ಣವನ್ನ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗದೇ ಇರ್ತಕ್ಕಂಥದ್ದು. ಈಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಹೊಲಗಳಿಗೆಲ್ಲ ಹೋಗ್ಬಿಟ್ಟು ಹೊಲದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಹೆಣ್ಮಕ್ಳು ಮನೆಯಲ್ಲಿ ಹುಟ್ಟೋದು, ಆಮೇಲೆ ಬೀಸುವುದು ನೋಡಿದೀರಾ? ಹುಟ್ಟೋದು ಬೀಸೋದೆಲ್ಲ ನೋಡಿದೀರಾ? ಹಳ್ಳಿಗಳಲ್ಲಿ ಈಗೂ ಕೂಡ ಹುಟ್ಟೋದು, ಬೀಸೋದು, ಆಮೇಲೆ ಬಟ್ಟೆ ತೊಳೆಯೋದು ಎಲ್ಲ ಮಾಡ್ತಿರ್ತಾರೆ. ಅವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ದೈಹಿಕವಾಗಿ ನಮಗೆ ಚಟುವಟಿಕೆಗಳು ನಡೆದು ನಾವು ಶ್ರಮವನ್ನ ಪಡ್ತೀವಿ. ಹೌದಾ? ಆ ಒಂದು ಶ್ರಮವನ್ನ ಪಡೋದ್ರಿಂದ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ನಾವು ತಿಂದಂತ ಆಹಾರ ಜೀರ್ಣ ಆಗುತ್ತೆ. ಹೌದಾ? ಹಾಗಾಗಿ ನಮಗೆ ಯಾವುದೇ ನಮ್ಮಲ್ಲಿ ಇರ್ತಕ್ಕಂಥ ಒಂದು ರೋಗಗಳು ಬರೋದಿಲ್ಲ. ಅದೇ ರೀತಿಯಾಗಿ ಬೊಜ್ಜು ಅಂತಕ್ಕಂಥದ್ದು ಎಷ್ಟೋ ಜನರಿಗೆ ನೋಡು, ನಿನಗೆ ಹೆಂಗ್ ಬೊಜ್ಜು ಬಂದತಿ ಅಂತ ಹೇಳ್ತೀವಿ. ಹೌದಾ? ಸ್ಥೂಲಕಾಯ ಅಂತ ಹೇಳ್ತೀವಿ. ಅದು ಕೂಡ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಊಟದಲ್ಲಿ ನಮಗೆ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಊಟಗಳನ್ನ ನಾವು ತಿಂದಾಗ, ಆಹಾರವನ್ನ ತಿಂದಾಗ ಈ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳನ್ನ ನಾವು ಬರ್ತವೆ ನಮಗೆ. ಅವುಗಳನ್ನ ನಾವು ಹೆಚ್ಚಿನವಾಗಿ ಶ್ರಮವನ್ನ ಪಡುವುದರ ಮೂಲಕ, ಹೆಚ್ಚಿನ ಕೆಲಸಗಳನ್ನ ದೈಹಿಕವಾಗಿ ನಾವು ಶ್ರಮವನ್ನ ಹಾಕಬೇಕು. ಹಾಗಾದಾಗ ಮಾತ್ರ ನಾವು ಇಂತಹ ಕಾಯಿಲೆಗಳಿಂದ ದೂರ ಇರಬಹುದು. ಅದಕ್ಕೆ ಇದು ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಪ್ರಯೋಜನಕಾರಿಯಾಗಿದೆ ಅಂತಕ್ಕಂಥದ್ದು. ದೈಹಿಕವಾಗಿ ನಾವು ನಮ್ಮ ದೇಹವನ್ನ ದಂಡಿಸುವುದರ ಮೂಲಕ ಅನೇಕ ರೋಗಗಳನ್ನ ನಾವು ಏನ್ ಮಾಡಬಹುದು, ದೂರ ಮಾಡಬಹುದು. ನಾವು ಆರೋಗ್ಯವಾಗಿ ಇರಬಹುದು. ಹಾಗಾಗಿ
ರೀತಿಯಾಗಿ ಮಾನಸಿಕ ಅಭಿವೃದ್ಧಿಗೆ ಇದು ಸಹಕಾರಿಯಾಗುತ್ತದೆ? ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಪೂರಕವಾಗಿವೆ ಅಂದ್ರೆ ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲಿಕ್ಕೆ ಕ್ರೀಡೆಗಳನ್ನ ಆಡೋದ್ರಿಂದ, ಸಪೋಸ್ ಈಗ ನೀವು ಹೊರಗಡೆ ಬಂದು ನಾವು ವಾಲಿಬಾಲು, ನಿಮಗೆ ಆಡ್ಲಿಕ್ಕೆ ರಿಂಗು, ಹೌದಾ, ಫುಟ್ಬಾಲು ಆಟಗಳನ್ನ ಆಡ್ಲಿಕ್ಕೆ ಯಾವುದೋ ಒಂದು ನಿಮಗೆ ಕರ್ಕೊಂಡೋಗಿ ನಿಮಗೆ ಅರ್ಧ ಗಂಟೆ ಆಟವನ್ನ ಆಡಿಸಿದಾಗ ಏನಾಗುತ್ತದೆ? ನಿಮ್ಮ ಮನಸ್ಸು ಹಗುರ ಆಗುತ್ತೆ, ಹೌದಾ? ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಏನಾದ್ರು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೋಗ್ಬಿಟ್ಟು ಅದು ಹಗುರವಾಗಿ ನೀವು ಮಾನಸಿಕ ಎಲ್ಲಕ್ಕೂ ಸದೃಢವಾಗಿ ನಿಲ್ಕಂತೀರ. ಅದೇ ರೀತಿಯಾಗಿ ನಾವು ಕ್ರೀಡೆಗಳಲ್ಲಿ, ಆಟೋಟಗಳಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಉದ್ವೇಗ ಆಗಿರ್ಬೋದು, ಖಿನ್ನತೆ, ಇವುಗಳು ಕೂಡ ನಮ್ಮಲ್ಲಿ ದೂರ ಆಗ್ತವೆ ಅಂತಕ್ಕಂಥದ್ದು. ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭ. ದೈಹಿಕ ಶಿಕ್ಷಣದಲ್ಲಿ ನೀವು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಮ ಮನಸ್ಸು ಕೂಡ ಅಷ್ಟೇ ಸ್ಥಿರವಾಗಿ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಿಮಗೆ ಮಾನಸಿಕ ಅಭಿವೃದ್ಧಿಗೆ ಕೂಡ ಒಂದು ದೈಹಿಕ ಶಿಕ್ಷಣ ಪ್ರಯೋಜನಕಾರಿಯಾಗಿದೆ. ನೆಕ್ಸ್ಟ್ 4ನೇದು ಯಾವುದು? ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಯಾವ ರೀತಿಯಾಗಿ? ಭೌತಿಕವಾಗಿ, ಈಗ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ, ದೈಹಿಕವಾಗಿ ನೀವು ಇದು ಪ್ರಯೋಜನಕಾರಿಯಾಗಿದೆ. ಅದೇ ರೀತಿಯಾಗಿ ಬೌದ್ಧಿಕವಾಗಿದು ಪೂರಕವಾಗಿರುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿಶಕ್ತಿ ನಿಮ್ಮಲ್ಲಿ ಕ್ಷೀಣಗೊಳ್ಳಲು ಅನುಕೂಲವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ನಿಮ್ಮಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ. ಅದರಲ್ಲಿಯ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಏಕಾಗ್ರತೆ, ನಾವು ನಿಮಗೆ ಆಟಗಳನ್ನ ಆಡೋದ್ರಿಂದ ಮತ್ತೆ ಯೋಗ ಗೊತ್ತಾ ನಿಮಗೆ? ಯೋಗವನ್ನ ಮಾಡೋದ್ರಿಂದ, ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಯೋಗಗಳನ್ನ ನೀವು ಮಾಡುವುದರಿಂದ ನಿಮ್ಮಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಹೆಚ್ಚು ಆಗ್ತಾ ಹೋಗುತ್ತದೆ. ಅದೇ ರೀತಿಯಾಗಿ ನಿಮ್ಮಲ್ಲಿ ಸ್ವಯಂ ಅಭಿವ್ಯಕ್ತಿ ಅಂತಕ್ಕಂಥದ್ದು, ನೀವು ಸ್ವಯಂ ಅಂದ್ರೆ ನೀವು ಸ್ವಂತವಾಗಿ ಯಾವುದೇ ಒಂದು ಅಭಿಪ್ರಾಯಗಳನ್ನ ತಗೊಳ್ಳಿಕ್ಕೆ ಮತ್ತೆ ಸಂಪ್ರದಾಯಗಳನ್ನ ನೀವು ತಿಳ್ಕೊಳ್ಳಿಕ್ಕೆ ಇದು ಕೂಡ ಬೌದ್ಧಿಕ ಹೋಗಿ ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ನೀವು ಸಮಾಜದಲ್ಲಿ, ಎಷ್ಟನೇದು? ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. 5ನೇದು, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವವನ್ನ ಯಾವುದು ಬೆಳೆಸುತ್ತದೆ? ದೈಹಿಕ ಶಿಕ್ಷಣ ಬೆಳೆಸುತ್ತದೆ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಸಮಾಜದಲ್ಲಿ ಹೊಂದಿಕೊಳ್ಳುವ ಒಂದು ಮನೋಭಾವವನ್ನು ಬೆಳೆಸುತ್ತದೆ ಅಂತಂದ್ರೆ, ದೈಹಿಕ ಶಿಕ್ಷಣದಲ್ಲಿನ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳೆಯುವಂತೆ ಮಾಡುತ್ತವೆ. ನೀವು ಆರೋಗ್ಯಕರವಾಗಿ ಇರ್ಲಿಕ್ಕೆ ಸಮಾಜದಲ್ಲಿ ಏನ್ ಬೇಕೋ? ದೈಹಿಕ ಶಿಕ್ಷಣ ಬೇಕು. ಆ ರೀತಿಯಾಗಿ ಪ್ರಯೋಜನಕಾರಿಯಾಗಿರುತ್ತದೆ. ಸಹಕಾರ ಮನೋಭಾವನೆಗಳನ್ನ ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶಗಳು ಸೃಷ್ಟಿಯಾಗುತ್ತವೆ. ಸಹಕಾರ ಮನೋಭಾವನೆ ಅಂತಂದ್ರೆ, ನೀವು ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ನಿಮಗೆ ಸ್ಪೋರ್ಟ್ಸ್ ಬರುತ್ತೆ, ವಲಯ ಮಟ್ಟ, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ಈ ರೀತಿಯಾಗಿ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿದಾಗ ಗುಂಪು ಆಟಗಳನ್ನ ಆಡ್ತೀರಾ, ಹೌದಾ? ಅವಾಗ ನೀವು ಒಬ್ಬರನ್ನೊಬ್ಬರು ಎಲ್ಲರನ್ನೂ ಕೂಡ ನೀವು ಸಹಕಾರವಾಗಿ ನೋಡ್ಕೊಳ್ತೀರ. ಅದರಲ್ಲಿ ನೀನು ಭೇದ ಭಾವ ನಿನ್ನಲ್ಲಿ ಅದು ಯಾವುದು ಕಾಣೋದಿಲ್ಲ, ಹೌದಲ್ಲ? ಎಲ್ಲರೂ ಒಂದೇ ಅಂತಕ್ಕಂಥದ್ದು. ಒಬ್ರಿಗೊಬ್ರು ಪರಸ್ಪರ ಸಹಕಾರ ಭಾವನೆಗಳನ್ನ ನೀವು ಈ ಕ್ರೀಡೆಗಳನ್ನ ಆಡೋದ್ರಿಂದ ಬೆಳೆಸ್ಕೊಂತೀರಾ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಉತ್ತಮ ನಡತೆಯನ್ನ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು
ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತದೆ. ಉತ್ತಮ ನಡತೆ, ನಿಮ್ಮಲ್ಲಿ ಈ ಒಂದು ನಾವು ಹೀಗೇ ಇರಬೇಕು, ಇದೇ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ನಮ್ಮಲ್ಲಿ ಶಿಸ್ತು, ನಿಮ್ಮ ಒಂದು ವೇಷಭೂಷಣ ಆಗಿರ್ಬೋದು, ಮಾತಾಗಿರ್ಬೋದು, ನಡೆನುಡಿಯಾಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ನೀವು ಉತ್ತಮವಾಗಿರ್ತಕ್ಕಂಥ ಒಂದು ನಡತೆಯನ್ನ ಬೆಳೆಸ್ಕೊಳ್ಳಲಿಕ್ಕೆ ಕೂಡ ಈ ಒಂದು ದೈಹಿಕ ಶಿಕ್ಷಣ ಪ್ರಯೋಜನ ಆಗಿದೆ ಅಂತಕ್ಕಂಥದನ್ನ ನಾವು ನೋಡ್ಬೋದು. ನೆಕ್ಸ್ಟ್ 6ನೇದು ಏನು? ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನವಾಗಿದೆ. ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ನೀವೇನು ಚಿಕ್ಕವರಾಗಿರುವಾಗ ಇನ್ನು ರೂಢಿಸಿಕೊಂಡಿರ್ತೀರಲ್ಲ, ಅದು ಮುಂದೆ ಬರ್ತಾ ಬರ್ತಾ ನಿಮಗೆ ದೈಹಿಕ ಶಿಕ್ಷಣದಲ್ಲಿ ಎಲ್ಲವನ್ನು ಕೂಡ ಕಲಿಸ್ತಾ ಹೋಗುತ್ತೆ. ಚಿಕ್ಕಂದಿನಿಂದಲೂ ಕೂಡ ನೀವು ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಹೋದ್ರೆ ಅದು ಮುಂದೆ ತಾನಾಗಿ ತಾನೇ ಅದು ರೂಢಿ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ನಾವು ಆರೋಗ್ಯವನ್ನ ಕಾಪಾಡ್ಕೋಬಹುದು, ಯಾವ ರೀತಿಯಾಗಿ ನಾವು ಕ್ರಿಯಾಶೀಲರ ಆಗಿರಬಹುದು ಅಂತಕ್ಕಂಥ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ಶೈಲಿ ನಿಮ್ಮಲ್ಲಿ ನೀವು ಒಂದು ಎಲ್ಲೇ ಒಂದು ಯಾವುದರಲ್ಲೇ ಭಾಗವಹಿಸಿದರಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗಿರ್ಬೋದು, ಪ್ರತಿಯೊಂದಲ್ಲಿ ನಿಮ್ಮ ನಡೆನುಡಿ, ವಾಕ್ಚಾತುರ್ಯ ಎಲ್ಲದರಲ್ಲಿಯೂ ಕೂಡ ಒಂದು ನಿಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಶಿಸ್ತುಬದ್ಧತೆ ಮತ್ತೆ ಜೀವನ ಶೈಲಿಯ ಒಂದು ಮಾರ್ಗದರ್ಶನಗಳಿಗೆ ಇದು ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ಆರೋಗ್ಯವಂತ ನಾಗರಿಕರ ಒಂದು ನಿರ್ಮಾಣವಾಗುವುದರಲ್ಲಿ ಯಾವುದೇ ಆಗಿರ್ತಕ್ಕಂಥ ಒಂದು ಸಂಶಯ ಇಲ್ಲ. ಇದು ನೀವು ಆರೋಗ್ಯಕರವಾಗಿರ್ತಕ್ಕಂಥ ಒಬ್ಬ ನಾಗರಿಕನಾಗಲಿಕ್ಕೆ ಯಾವುದು ಬೇಕೋ, ಆರೋಗ್ಯವಂತ ನಾಗರಿಕನಾಗಿ ಮಾಡಲಿಕ್ಕೆ ಬರೀ ಪಠ್ಯಕ್ರಮ ಒಂದೇ ಬೇಕಾ ಅಥವಾ ದೈಹಿಕ ಶಿಕ್ಷಣನೂ ಬೇಕಾ? ದೈಹಿಕ ಶಿಕ್ಷಣವು ನಿಮ್ಮ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜೀವನವನ್ನ ನಿರ್ಮಾಣವನ್ನ ಮಾಡತಕ್ಕಂಥದ್ದನ್ನ ಇದು ಮಾಡುತ್ತದೆ. ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನ ನಡೆಸಿಕೊಂಡು ಹೋಗಲು ಒಂದು ಅಡಿಪಾಯವನ್ನ ಹಾಕಿಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಶಿಸ್ತಿನ ಒಂದು ಜೀವನವನ್ನ, ಶಿಸ್ತು ಸ್ವಯಂ ಪ್ರೇರಿತ ಅಂದ್ರೆ ನೀವೇ ಸ್ವಂತ ನಿಮ್ಮಲ್ಲಿ ನಾವು ಮುಂದುವರಿಬೇಕು, ಯಾವ ರೀತಿ ಜೀವನವನ್ನ ನಡೆಸಬಹುದು ಅಂತಕ್ಕಂಥದ್ದನ್ನ ಈ ಒಂದು ದೈಹಿಕ ಶಿಕ್ಷಣ ನಿಮಗೆ ಕಲಿಸುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. ನಿಮ್ಮಲ್ಲಿ ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನ ಸಮ ದೃಷ್ಟಿಯಿಂದ ಎದುರಿಸಲು ಬಲ್ಲವರು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕ ರೀತಿಯಾಗಿ ಎದುರಿಸುತ್ತಾರೆ. ಕ್ರೀಡಾ ಮನೋಭಾವನೆ ಅಂದ್ರೆ ನೀವು ಆಟಗಳಲ್ಲಿ ಭಾಗವಹಿಸಿದಾಗ ನಿಮ್ಮಲ್ಲಿ ಏನು ಬರ್ತದೆ? ಕ್ರೀಡಾ ಮನೋಭಾವನೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಕ್ರೀಡಾ ಮನೋಭಾವನೆ ಯಾವಾಗ ಬರುತ್ತೆ? ನೀವು ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮಲ್ಲಿ ನೀವು ಒಂದು ಆಟವನ್ನ ಆಡ್ತಾ ಇರ್ತೀರಾ, ಒಳ್ಳೆ ಆಟಗಾರ, ಇವನು ಬಾಳ ಚೆನ್ನಾಗಿ ಆಡ್ತಾನೆ, ಶಾರ್ಟ್ ಚೆನ್ನಾಗಿ ಇರ್ತಾನೆ, ಇವನ್ ರನ್ನಿಂಗ್ ಚೆನ್ನಾಗೈತೆ ಅಂತ ಎಲ್ಲರೂ ಹೇಳ್ತೀರ, ಹೌದಾ? ಅವಾಗ ನಾವೇನ್ ಮಾಡ್ತೀವಿ, ನೀನು ರನ್ನಿಂಗ್ ಮಾಡ್ಬೋದು, ಶಾರ್ಟ್ ಕಲ್ತೀವಿ ಅಂತ ಹೇಳ್ತೀವಿ. ಆಗ ನೀನು ಕ್ರೀಡೆಯಲ್ಲಿ ಈ ನಡೀತಕ್ಕಂಥ ವಲಯ ಮಟ್ಟ ಆಗಿರ್ಬೋದು, ತಾಲೂಕಾ ಮಟ್ಟ ಆಗಿರ್ಬೋದು, ಅಲ್ಲಿ ನೀನು ಭಾಗವಹಿಸ್ತೀಯ. ಆಗ ಅದರಲ್ಲಿ ನೀನು ಸೋತ್ಬಿಡ್ತೀಯ. ಆವಾಗ ಏನಾಗುತ್ತೆ? ನಾನು ಸೋತ್ಬಿಟ್ಟೆ ಅಂತಕ್ಕಂಥದ್ದನ್ನ ನಿಮ್ಮ ಭಾವನೆಯಲ್ಲಿ ಬಂದ್ಬಿಡುತ್ತೆ, ಹೌದಾ? ನಾನು ಎಷ್ಟು ಚೆನ್ನಾಗಿ ಆಡ್ತಿದ್ದೆ, ನಾನು ಸೋತೆ. ಅದಕ್ಕೆ ಒಬ್ಬ ಕ್ರೀಡಾವಂತ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗೆ ಕ್ರೀಡಾ ಮನೋಭಾವನೆ ಅಂದ್ರೆ ಅವನಿಗೆ ಸೋಲು ಮತ್ತು ಗೆಲುವನ್ನ ಸಹಿಸಿಕೊಳ್ತಕ್ಕಂಥದ್ದು. ನಾನು ಈ ಸಲ ಸೋದ್ರೆ ಮುಂದಿನ ಸಲ ನಾನು ಗೆಲ್ತೀನಿ ಅಂತಕ್ಕಂಥ ಒಂದು ಪ್ರೇರಣೆಯನ್ನು ಕೂಡ ಈ ಒಂದು ದೈಹಿಕ ಶಿಕ್ಷಣ ಕಲಿಸುತ್ತದೆ. ಸೋಲು ಮತ್ತು ಗೆಲುವು,
ಸುಖ ಮತ್ತು ದುಃಖ. ಸುಖ ಮತ್ತು ದುಃಖ, ಸೋಲು ಗೆಲುವು, ಸುಖ ದುಃಖ, ಇವುಗಳೆಲ್ಲವನ್ನೂ ಕೂಡ ಈ ಒಂದು ದೈಹಿಕ ಶಿಕ್ಷಣದಿಂದ ನೀವು ಕಲಿಬಹುದು. ಸುಖ ದುಃಖನೂ ಕೂಡ ಅದರಲ್ಲೇ ನೀವು ನೋಡಬಹುದು. ಯಾವಾಗ ನೋಡ್ಬೋದು ಸುಖ ದುಃಖನ? ಯಾವಾಗ ನೋಡ್ಬೋದು? ಸೋಲು ಗೆಲುವು ಆಟ ಆಡ್ತೀರಲ್ಲ ಅವಾಗ ನೋಡ್ತೀರ, ಹೌದಾ? ಸುಖ ದುಃಖ ಯಾವಾಗ ನೋಡ್ತೀರಾ? ನಿಮಗೆ ಏನಾದ್ರೂ ನಿಮ್ಮ ಆಟದಲ್ಲಿ ಆಡೋಣ ಕಷ್ಟ ಆಯ್ತಪ್ಪ, ಹೌದಲ್ಲ? ಅವಾಗ ಏನ್ ಮಾಡ್ತೀರಾ? ದುಃಖ ಪಡ್ತೀರಾ, ಹೌದಾ? ಈಗ ಮುಗಿದು ನೆಕ್ಸ್ಟ್ ಇನ್ನೊಂದ್ಸಲ ನಾವು ಇದರಲ್ಲಿ ಗೆಲ್ಲಬಹುದು ಅಂತ ನಾವು ಏನಾದ್ರೂ ಪ್ರೇರೇಪಣೆಯನ್ನ ಮಾಡಿದಾಗ ನೀವು ಅವಾಗ ಏನ್ ಮಾಡ್ತೀರಾ? ಅದನ್ನ ಇದರಲ್ಲಿ ಸುಖವನ್ನ ಅನುಭವಿಸ್ತೀರ, ಹೌದಾ? ಆ ರೀತಿಯಾಗಿ ಎಲ್ಲರಿಗೂ ಕೂಡ ಈ ಒಂದು ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಸಹಕಾರವನ್ನ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ 8ನೇದಾಗಿ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ಇದು ಅನಾವಶ್ಯಕವಾಗಿರ್ತಕ್ಕಂಥ ಮಾನಸಿಕ ಒತ್ತಡಗಳನ್ನ, ಅಂತಂದ್ರೆ ನೀವು ಬೇರೆ ಬೇರೆ ನಿಮ್ಮ ಚಟಗಳಲ್ಲಿ ಇರ್ತಿರಲ್ಲ, ಮೊಬೈಲ್ ನೋಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬೇರೆ ಬೇರೆ ಏನಾದ್ರು ಏನಾದ್ರು ತಿನ್ನೋದು, ತೆಗಿಯೋದು, ಬೇರೆ ಏನಾದ್ರು ಒಂದು ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಅದನ್ನು ಕೂಡ ಇದು ತಡೆಯುತ್ತದೆ. ನೆಕ್ಸ್ಟ್ ಬಿಡುವಿನ ವೇಳೆ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನ ಸೂಚಿಸುತ್ತದೆ. ನಿಮ್ಮಲ್ಲಿ ಬಿಡುವಿನ ವೇಳೆ ಅಂತಂದ್ರೆ ವಿದ್ಯಾರ್ಥಿಗಳು ಬಿಡುವಿನ ವೇಳೆ ಸದುಪಯೋಗ ಮಾಡಿಕೊಳ್ಳದಿದ್ದಾಗ ದುಶ್ಚಟಗಳಿಗೆ ಬಲಿಯಾಗುತ್ತಾರೆ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣ ಅನುಭವಗಳ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಕ್ರೀಡೆ ಅಥವಾ ಇತರ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ಹವ್ಯಾಸವಾಗಿಸಿ ಪಡೆಯಬಹುದು. ಬೇರೆ ಬೇರೆ ದುಶ್ಚಟಗಳಿಗೆ ನೀವು ಬಲಿಯಾಗಬಾರದು ಅಂತಂದ್ರೆ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ಅದನ್ನ ನೀವು ಮರಿತೀರಾ, ದುಶ್ಚಟಗಳನ್ನ ಬಿಡ್ತೀರಾ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಕೊನೆಯದಾಗಿ ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಈಗ ನಿಮ್ಮಲ್ಲಿ ಎಲ್ಲಾ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒಂದು ಪ್ರತಿಭೆ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಅಂದ್ರೆ ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ಪ್ರತಿಭೆ ಇರ್ತದೆ. ಕೆಲವೊಬ್ಬರಲ್ಲಿ ಹಾಡು ಹೇಳ್ಬೋದು, ಕೆಲವೊಬ್ರು ಭಾಷಣ ಮಾಡ್ಬೋದು, ಮತ್ತೆ ಕೆಲವೊಬ್ರು ನೃತ್ಯ ಮಾಡ್ಬೋದು, ಹೌದಿಲ್ಲ? ಈ ಎಲ್ಲರಲ್ಲಿಯೂ ಕೂಡ ಎಲ್ಲ ಒಂದಾದ ಒಂದು ಪ್ರತಿಭೆ ಇರ್ತದೆ. ಅಂತಹ ಒಂದು ಪ್ರತಿಭೆಯನ್ನ ಇದು ಒಂದು ವೇದಿಕೆ ಅಂತಕ್ಕಂಥದ್ದು ನಾವು ನಿಮಗೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಕ್ರೀಡೆಗಳಲ್ಲಿ ಭಾಗವಹಿಸಿ ವೇದಿಕೆಯ ಮೇಲೆ ಅವರನ್ನು ನೀವೇನು ನಿಮ್ಮ ಒಂದು ಪ್ರತಿಭೆಯನ್ನ ಹೊರಹಾಕ್ತಿರಲ್ಲ, ಅಂಥದ್ದನ್ನ ಮಾಡ್ಲಿಕ್ಕೂ ಕೂಡ ಈ ಒಂದು ದೈಹಿಕ ಶಿಕ್ಷಣ ಪ್ರಯೋಜನಕಾರಿಯಾಗಿದೆ ಅಂತಕ್ಕಂಥದ್ದು. ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಅರ್ಥ ಆಯ್ತಾ? ಈ 10 ಪಾಯಿಂಟ್ಸ್ಗಳು ನಿಮ್ಮ ಈ ಒಂದು ದೈಹಿಕ ಶಿಕ್ಷಣದ ಪ್ರಯೋಜನಗಳನ್ನು ನಾವು ನೋಡಬಹುದು. ಈಗ ಈ ದೈಹಿಕ ಶಿಕ್ಷಣದ ಪ್ರಯೋಜನಗಳಲ್ಲಿ ನಾವು 4 ಗುಂಪುಗಳನ್ನ ಮಾಡೋಣ. 4 ಗುಂಪುಗಳಲ್ಲಿ ನಿಮಗೆ ಚಟುವಟಿಕೆಗಳನ್ನ ಕೊಡ್ತೀನಿ. ಪ್ರತಿಯೊಂದು ಗುಂಪುಗಳು ಕೂಡ ಆ ಒಂದು ಪ್ರಯೋಜನಗಳ ಚಟುವಟಿಕೆಗಳನ್ನ ಮಾಡಿ ಅದರ ಲಾಭ ಏನು ಪ್ರಯೋಜನ ಅಂತಕ್ಕಂಥದ್ದನ್ನ ನೋಡೋಣ. 1, 2, 3, 4 ನೀವು ಒಂದು ಗುಂಪು ಬನ್ನಿ. ಬುಕ್ಸ್ ಪೆನ್ ತಗೊಂಡ್ರೆ ಬೇಗ ಬೇಗ ಬರಬೇಕು. ಮುಂದೆ ನೋಡ್ರಿ ಬೇಗ ಬರಬೇಕು. ಎರಡನೇ ಗುಂಪಿನವರು 3 ಮತ್ತು 4
ಒಂದು ಮತ್ತು ಎರಡನ್ನ ಒಂದನೇ ಗುಂಪಿನವರು, ಎರಡು ಮೂರು ಮೂರು ನಾಲ್ಕು ಎರಡನೇ ಗುಂಪಿನವರು ಬರೀರಿ ಬೇಗ. ಮತ್ತೆ ನೀವು 5 6 ಬೇಗ ಬೇಗ ಬರೀಬೇಕು. ಚಟುವಟಿಕೆಗಳನ್ನ ಬರೀಬೇಕು ಕೂತ್ಕೊಂಡು. ಗುಂಪಾಗಿ ಕೂತ್ಕೊಂಡ್ರೆ ಅಂತಂದ್ರ ಬರೀರಿ. ಬರೆಯೋ ಬೇಗ ಬೇಗ ಬರೀರಿ. ಆ ಗುಂಪಿನವರು ಬರ್ಕೋಬೇಕು ಬೇಗ. ಅದ್ರ ಬಗ್ಗೆ ನಾ ಏನು ಇಲ್ಲಿವರೆಗೂ ಏನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಲ್ಲ, ಅದನ್ನ ನಿಮಗೆ ಎಷ್ಟು ತಿಳಿಸೋ ಅಷ್ಟು ಬರ್ಕೋಬೇಕು. ಇಲ್ಲಿ ದೈಹಿಕ ದಾರ್ಢ್ಯತೆಯನ್ನು ಒಂದನೇ ದೈಹಿಕ ಶಿಕ್ಷಣದ ಪ್ರಯೋಜನ ಒಂದನೇದನ್ನ ಯಾರು ಹೇಳ್ತೀರಾ? ಒಂದನೇ ಗ್ರೂಪ್ ಅಲ್ಲಿ ಯಾರು ಹೇಳ್ತೀರಾ? ಬೇಗ ಒಂದನೇದು ಎದ್ದು ಹೇಳ್ಬೇಕು. ಈಗ ಇಟ್ಕೋಬೇಕು, ಒಂದನೇದು ಎದ್ದು ಹೇಳ್ಬೇಕು. ಬುಕ್ಸ್ ಇಟ್ಕೋಬೇಕು. ಹಾಗೆ ಹೋಗ್ತಾ ಹೇಳು. ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ. ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲವೈಜ್ಞಾನಿಕ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆಗೆ ಲಾಭವಾಗುತ್ತದೆ. ಎರಡನೇದ ಹೇಳ್ತೀರಾ? ಬೇಗ ಎತ್ಕೋಬೇಕು. ಎರಡನೇ ಗುಂಪಲ್ಲಿ ಬರೋಣ. ನೀನು ಏನು ಅದ್ರ ಬಗ್ಗೆ ತಿಳ್ಕೊಂಡಿದ್ಯಾ ಅದನ್ನು ಹೇಳಬಹುದು. ದೀರ್ಘಕಾಲಿಕ ಆರೋಗ್ಯ ಲಾಭಗಳು, ಶರೀರದಲ್ಲಿ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಮತ್ತೆ ರಕ್ತದೊತ್ತಡ ಮತ್ತೆ ರಕ್ತದೊತ್ತಡವನ್ನ ರಕ್ತದೊತ್ತಡ ಮತ್ತೆ ಬೊಜ್ಜು, BP, ಶುಗರ್ ಮತ್ತೆ ಬೊಜ್ಜನ್ನ ಕೊಲೆಸ್ಟ್ರಾಲ್ ಅನ್ನ ಇದು ದೈಹಿಕ ಶಿಕ್ಷಣ ಕಡಿಮೆ ಮಾಡುತ್ತದೆ ಅಂತ. ನೆಕ್ಸ್ಟ್ ನೀವು ಮೂರನೇ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ವೆರಿ ಗುಡ್. ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ನಾವು 10 ಅಂಶಗಳನ್ನು ನಾವು ನೋಡಬಹುದು. ಪ್ರಯೋಜನಗಳು ಈ 10 ಅಂಶಗಳ ಬಗ್ಗೆ ನೀವು ಇವತ್ತು ಅಭ್ಯಾಸವನ್ನ ಮಾಡಿದ್ದೀವಿ. ಇಲ್ಲಿವರೆಗೂ ಈ 10 ಅಂಶಗಳು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ತಾನೆ? 10 ಅಂಶಗಳು ಕೂಡ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಹೀಗೆ ಈ ಒಂದು ಪಾಠವನ್ನ ಇಂದಿನ ಮುಕ್ತಾಯ ಮಾಡೋಣ.
ನಿಮಗೆ ಇದರಲ್ಲಿ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಅರ್ಥ ಆಗಿದೆ. ದೈಹಿಕ ಚಟುವಟಿಕೆ ಸಾಮರ್ಥ್ಯಗಳನ್ನ